ಹದ್ದುಬಸ್ತಿನಲ್ಲಿ ನಿಯಮಬದ್ಧವಾಗಿ ಫಾರಂ 53 ಮತ್ತು 57ರ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದ ರೈತರಿಗೆ ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಹಕ್ಕುಪತ್ರ ವಿತರಣೆ ಮಾಡಿದ್ದೇನೆ. ಆದರೆ ಇತ್ತೀಚಿನ ದಿನದಲ್ಲಿ ಮೂಲ ರೈತರಿಗೆ ಕಿರುಕುಳ ನೀಡುತ್ತಾ ಖಾತೆ ಮಾಡಿಕೊಡದೆ ರೈತರಿಗೆ ವಂಚಿಸುತ್ತಿದ್ದಾರೆ ಹಾಗೂ ಹಣ ಕೊಟ್ಟವರಿಗೆ ಜಮೀನು ಮಂಜೂರು ಮಾಡುತ್ತಾ ವ್ಯಾಪಾರಕ್ಕೆ ಇಳಿದಿದ್ದಾರೆ ಎಂದು ಮಾಜಿ ಶಾಸಕ ಸುರೇಶ್ ಗೌಡ ಗಂಭೀರ ಆರೋಪ ಮಾಡಿದ್ದಾರೆ. ಈ ಸಂಬಂಧ ನಾಗಮಂಗಲ ದರಖಾಸ್ತು ಕಮಿಟಿಯ ವಿರುದ್ಧ ವಾಗ್ದಾಳಿ ನಡೆಸಿರುವ ಅವರು, ದರಖಾಸ್ತು ಕಮಿಟಿಯ ಕಡತಗಳನ್ನು ವಿಚಾರಣೆ ನೆಪದಲ್ಲಿ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ ಹಣ ನೀಡಿದವರಿಗೆ ಮಾತ್ರ ಖಾತೆ ಮಾಡಿಕೊಡುತ್ತಿದ್ದಾರೆ ಹಾಗೂ ಹಲವಾರು ಹಳೆ ಕಡತಗಳನ್ನು ತಿದ್ದುಪಡಿ ಮಾಡಿ ರೈತರಿಗೆ ವಂಚಿಸುತ್ತಿದ್ದಾರೆ. ಈ ಸಂಬಂಧ ಪರಿಶೀಲನೆ ನಡೆಸುತ್ತಿದ್ದು ಶೀಘ್ರದಲ್ಲೇ ತಕ್ಕ ಪಾಠ ಕಲಿಸಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಈಗ ಹಾಕೊಂಡು ವ್ಯಾಪಾರ ಶುರು ಮಾಡಿದ್ದಾರೆ. ಅದು ಎಲ್ಲಿಗೆ ಹೋಗ್ತಾ ಇದ್ದ ನಾವು ವಾಚ್ ಮಾಡ್ತಾ ಇದ್ದೀವಿ, ನೋಡ್ತೀವಿ. ತನಿಖೆ ಮಾಡ್ಕೊಳ್ಳಿ, ತನಿಖೆ CBI ತನಿಖೆ ಬೇಕಾದರೂ ಮಾಡ್ಕೊಳ್ಳಿ. ನನ್ನ ಸ್ವಂತಕ್ಕೆ ಯಾವುದು ಮಾಡ್ಕೊಂಡಿಲ್ಲ. ಆದರೆ ಇಲ್ಲಿರ್ತಕ್ಕಂಥ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ದ್ರೋಹ, ಅನ್ಯಾಯ ಇವತ್ತು ಕರಡಳ್ಳಿ ಒಂದರಲ್ಲೇ ಯಾವುದೋ ಕಾಲದಲ್ಲಿ ಅದು ದರಖಾಸ್ತಲ್ಲಿ ಅವರಿಗೆ ಸ್ಯಾಂಕ್ಷನ್ ಆಗಿರ್ತದೆ, ಎತ್ತು ಕಟ್ಬಿಟ್ಟು ಹಳೆ ಡೇಟ್ ಆಗಿ 70 ಇಸ್ವಿ ಡೇಟ್ ಹಾಕಿ ತಿದ್ದಿತಾರೆ. ನಾವು ನೋಡ್ತಾ ಇಲ್ವಾ? ಅದೆಲ್ಲ ಇದೆ. ಇದಕ್ಕೆ ಕಾಲುವೆ ಉತ್ತರ ಕೊಡ್ತದೆ. ಮುಂದಿನ ದಿನಗಳಲ್ಲಿ ಅದು ಯಾರೇ ತಪ್ಪು ಮಾಡೋದು ಅದನ್ನು ಅನುಭವಿಸ್ತಾರೆ. 70ನೇ ಇಸ್ವಿನ ತಿದ್ದಿಲಿ, 80ನೇ ಇಸ್ವಿನ ತಿದ್ದಿಲಿ. ಕಳ್ಳ ಯಾವತ್ತಿದ್ರು ಕಳ್ಳ ಸಿಗಾಕೊಂಡೇ ಸಿಗಾಕೊಂಡು. ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಸಂಸದರ ಜೊತೆ ಏನಾದ್ರು ಧ್ವನಿಗಳು ಅವ್ರ ಜೊತೆ ಮಾತಾಡ್ತೀವಿ. ಸೆಷನ್ ಮುಗಿದ ತಕ್ಷಣ ಅವರು ಸಹ ರಂಗಕ್ಕೆ ಇಳಿತಾರೆ. ಸೆಷನ್ ನಡೀತಾ ಇರೋದ್ರಿಂದ ಇವಾಗ ಬಡ್ಜೆಟ್ ಸೆಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಬ್ಯುಸಿಯಾಗಿರ್ತಾರೆ. ಮೊನ್ನೆ ಬರಬೇಕಿತ್ತು, ಭಾನುವಾರ ನೆನ್ನೆ ಬರಬೇಕಿತ್ತು. ಅವ್ರಿಗೆ ಸ್ವಲ್ಪ ಜ್ವರ ಬಂದಿದ್ದರಿಂದ ಸ್ವಲ್ಪ ಬಂದಿಲ್ಲ. ಮುಂದಿನ ವಾರದಲ್ಲಿ ಮೋಸ್ಟ್ಲಿ ಅವರು ಬರ್ತಾರೆ ಅಂತ ಕಾಣಿಸುತ್ತೆ. ಶಿವರಾಮೇಗೌಡರು ಕಾಂಗ್ರೆಸ್